ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನೀಗ ಆಚೆ ಹೋಗ್ತಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಸಂಕ್ರಾಂತಿಗೆ ಏನೇನು ಬೇಕು ಅದನ್ನು ತರೋದಕ್ಕೆ ಅಂತ ಹೊರಟಿದ್ದೀನಿ. ಇಲ್ಲಿ ಮೇನಾಗಿ ಏನೇನು ಮಾಡ್ತಾರೆ ಅಂದರೆ ಅವರೆಕಾಯಿ, ಕಡಲೆ ಮತ್ತು ಗೆಣಸು ಇದೆಲ್ಲ ತರ್ತಾರೆ. ನಾನು ಕೂಡ ಇಲ್ಲಿ ಪದ್ಧತಿನೇ ತುಂಬ ವರ್ಷದಿಂದ ಆಯಿತು. ನಾವಿಲ್ಲಿ ಬಂದು ಯಾವಾಗ ನಾವಿಲ್ಲಿ ಬಂದಿದ್ದೀವೋ ಆವಾಗಿಂದನ ನಾನು ಇಲ್ಲಿ ಪದ್ಧತಿನೇ ಮಾಡ್ತಾಯಿದ್ದೀನಿ. ಅಲ್ಲಿದ್ದರೆ ಅಲ್ಲಿ ಪದ್ಧತಿ, ನಾವು ಎಲ್ಲಿದ್ದೀವೋ ಇಲ್ಲಿ ಪದ್ಧತಿನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಇದೆ, ಹಬ್ಬಕ್ಕೆ ಏನೇನು ಬೇಕು ಅದನ್ನು ತರೋದಕ್ಕೆ ಹೋಗ್ತಿದ್ದೀನಿ. ಆಲ್ರೆಡಿ ನಾನು ಎಳ್ಳು ಬೆಲ್ಲನ ರೆಡಿ ಮಾಡಿಟ್ಟಿದ್ದೀನಿ. ಆ ವಿಡಿಯೋನ ನಾನು ಮೊನ್ನೆನೇ ಹಾಕಿದ್ದೀನಿ. ಈಗ ನಾಳೆನೇ ಹಬ್ಬ ಇರೋದ್ರಿಂದ ಸ್ವಲ್ಪ ಏನೇನು ಬೇಕು ತರಕ್ಕೆ ಹೋಗ್ತಿದ್ದೀವಿ. ನಮ್ಮ ಮನೆಯವರು ಕೂಡ ಈಗ ಬಂದರು ಕೆಲಸದಿಂದ. ಅವ್ರು ಬಂದ ಮೇಲೇ ಹೊರಟಿದ್ದೀವಿ. ಅವರು ರೆಡಿಯಾಗಿದ್ದಾರೆ, ನಾನು ಕೂಡ ರೆಡಿಯಾಗಿ ಹೊರಟಿದ್ದೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಒಂದು ಲೈಕ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಏನೇನು ತೊಗೊಂಬರ್ತೀನಿ ಅನ್ನೋದನ್ನು ಬಂದಮೇಲೆ ನಾನು ಮತ್ತೆ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಫ್ರೆಂಡ್ಸ್, ಮನೆಯಿಂದ ನಾವು ಮಾರ್ಕೆಟ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಮಧ್ಯ ದಾರಿಲೇ ನಮ್ಮ ಗಾಡಿ ಪಂಚರ್ ಬೇರೆ ಆಗಿತ್ತು. ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ವಿ. ನಮ್ಮ ಗಾಡಿ ಇದೆ ಮೊದಲನೇ ಸಲ ಈ ಥರ ಅರ್ಧ ದಾರಿಲಿ ಪಂಚರ್ ಆಗಿರೋದು. ಇದು 7 ವರ್ಷದ ಗಾಡಿ. ಮೊದಲನೇ ಸಲ 7 ವರ್ಷದಲ್ಲಿ ಫಸ್ಟ್ ಟೈಮು ಇದು ಪಂಚರ್ ಆಗಿರೋದು. ನಮ್ಮ ಮನೆಯವರು ಅಲ್ಲಿ ಯಾರಿಗೋ ಫೋನ್ ಮಾಡ್ತಾಯಿದ್ರು ಪಂಚರು ತಿದ್ಸೋಣ ಅಂಥೇಳಿ. ಅವರು ಪಂಚರ್ ತಿದ್ದಿಸ್ಕೊಂಬರ್ತೀನಿ ಅಂಥೇಳಿ ಗಾಡಿ ತೊಗೊಂಡೋದ್ರು. ನಾವು ಹಾಗೆ ನಡ್ಕೊಂಡು ಮಾರ್ಕೆಟ್ಗೆ ಬಂದಿದ್ದೀವಿ. ನಾನು, ಗಾನು, ವಸಿಷ್ಠ 3 ಜನನೂ ಬಂದಿದ್ದೀವಿ. ಏನೇನು ಬೇಕು ಅದನ್ನು ತಗೊಳ್ಳೋಣ ಅಂತ ಹೇಳಿ. ಏನೇನು ಬೇಕು ಮನೆಗೆ ಅದನ್ನೆಲ್ಲ ತಗೊಂಡಾದ್ಮೇಲೆ ನಾವು ಇವಾಗ ಮಕ್ಕಳು ಪಿಜ್ಜಾ ತಿನ್ನೋಕೆ ಹೋಗೋಣ ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಅವರನ್ನು ಪಿಜ್ಜಾ ತಿನ್ನೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಒಂದು ಪಿಜ್ಜಾ ತೊಗೊಂಡಿದ್ವಿ, ಹಾಗೆ ಒಂದು ಪಾಸ್ತಾ ಕೂಡ ತೊಗೊಂಡಿದ್ವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಪಾಸ್ತಾನ ತಿಂತಾ ಇರೋದು. ಮಕ್ಕಳ ಜೊತೆಗೆ ನಾವು ಕೂಡ ಇವಾಗ ಪಾಸ್ತಾ ತಿನ್ನೋದಕ್ಕೆ ಮತ್ತು ಪಿಜ್ಜಾ ತಿನ್ನೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಚಿನ್ನಿ, ಹೆಂಗಿದೆ ಪಿಜ್ಜಾ? ಚೆನ್ನಾಗಿದೆಯಾ? ಚೆನ್ನಾಯ್ತಾ? ಪಿಜ್ಜಾ ಬರ್ಗರು ಸುಮಾರು ಸಲ ತಿಂದಿದ್ದೀವಿ, ಆದರೆ ಪಾಸ್ತಾನ ನಾನು ಮೊದಲನೇ ಸಲ ಟೇಸ್ಟ್ ಮಾಡಿರೋದು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಫೋನ್ ಬೇಕಾ ನಿನಗೆ? ನೋಡಿದ ತಲೆ ಎಲ್ಲ ಹೆಂಗೆ ಮಾಡಿದೆ, ಹಂಗೆ ಹೊಡ್ಯೋದು. ನಾವು ಇನ್ನೊಂದ್ಸಲ ನಿಂಗೆ ಪಿಜ್ಜಾನು ಕೊಡ್ಸಲ್ಲ, ಏನು ಕೊಡ್ಸಂಗಿಲ್ಲ. ಅವ್ವಾ, ಬ್ಯಾಡ್ ಬಾಯ್. ಕೊಡಿಸ್ತೇನೆ ಅಂತೇಳಿ. ಫ್ರೆಂಡ್ಸ್, ಇವಾಗ ಆಚೆಯಿಂದ ಬಂದ್ವಿ. ಸ್ವಲ್ಪ ಪರ್ಚೇಸಿಂಗ್ ಅಂತ ಹೋಗಿದ್ವಲ್ಲ, ಹಬ್ಬದ್ದು ಅಂತ ಬಂದ್ವಿ. ಇವಾಗ ಏನಂದರೆ ಒಂದು ವಸಿಷ್ಠಂಗೆ ಪ್ಯಾಂಟ್ ತಗೊಂಡೆ. ಅವನಿಗೆ ಪ್ಯಾಂಟ್ ಇರಲಿಲ್ಲ, ಬರೀ ಹಾಫ್ ನಿಕ್ಕರ್ ಇದ್ವು, ಫುಲ್ ಪ್ಯಾಂಟೇ ಇರಲಿಲ್ಲ ಅವನ ಹತ್ರ. ಸೆಟ್ ಇದ್ವು, ಅವನು ಹಾಕ್ಕೊಳ್ಳೋಂಗಿಲ್ಲ ಸೆಟ್ನ, ಸ್ವಲ್ಪ ಅಲರ್ಜಿ ಮಾಡ್ಕೋತಾನೆ. ಹಾಗಾಗಿ ಅವನಿಗೆ ಒಂದು ಫುಲ್ ಪ್ಯಾಂಟ್ ತೊಗೊಳ್ಳೋಣ ಅಂಥೇಳಿ ತೊಗೊಂಬಂದೆ. ಇದು ಒಂದು ಈ ಥರ ಇದೆ. ಡೈಲಿ ಇವ್ರಿಗೆ ಕಲರ್ ಡ್ರೆಸ್ ಎಲ್ಲ ಪ್ಲೇ ಹೋಮ್ ಅವ್ರಿಗೆ
ಹಾಗಾಗಿ ಡ್ರೆಸ್ಗಳು ಎಷ್ಟಿದ್ರೂ ಸಾಕಾಗೋದಿಲ್ಲ. ಅದಾದಮೇಲೆ ನೆಕ್ಸ್ಟು ಈ ಥರ ಒಂದು ಡಬ್ಬಿನ ತೊಗೊಂಬಂದಿದ್ದೀನಿ. ಇದು ಏನಕ್ಕೆ ಹ್ಯಾಂಡಲ್ ಇರೋದು ತೊಗೊಂಡಿದ್ದೀನಿ ಅಂದರೆ, ನಾವು ಈಗ ಗಿರಣಿಗೆ ಮಿಲ್ ಮಾಡಿಸ್ಬೇಕಲ್ಲ ಹಿಟ್ಟು, ಆವಾಗ ಹಿಟ್ಟು ಹಾಕ್ಸ್ಕೊಂಬರೋದಕ್ಕೆ ಬೇಕಾಗುತ್ತೆ ಅಂಥೇಳಿ ಈ ಥರ ಹ್ಯಾಂಡ್ಲ್ ಇರೋದು. ಮತ್ತು ಇಲ್ಲಿ ಈ ಥರ ಓಪನ್ ಮಾಡೋದಕ್ಕೆ ಇದೆ. ಒಂದು 10 kg ಹಿಡಿಸ್ತೈತಿ ಅಂತ ಹೇಳ್ಯಾರ. ಒಂದು 10 kg ಹಿಡಿಸುತ್ತೆ ಅಂತ ಹೇಳಿದರು. ಏನಕ್ಕೆ ಡಬ್ಬಿ ತೊಗೊಂಡೇ ಹೋಗ್ತಿದ್ವಿ, ಅದು ಹಿಡ್ಕೊಳ್ಳೋದಕ್ಕೆ ಬಿಸಿ ಆಗೋದು. ಗಿರಣಿ ಹಾಕಿಸ್ದಾಗ ಹಿಟ್ಟು ಬಿಸಿ ಬರುತ್ತಲ್ಲ, ಬಿಸಿ ಆಗೋದು ಹಿಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಇದಾದರೆ ಏನಾಗುತ್ತೆ, ಈ ಥರ ಹಿಡ್ಕೊಂಡ್ರೆ ಬಿಸಿ ತಾಗಂಗಿಲ್ಲ ಕೈ. ಮತ್ತು ನಾವು ಹಿಟ್ಟು ಮಿಲ್ ಮಾಡಿಸಿದ ಮೇಲೆ ಇದರಲ್ಲೂ ಇಟ್ಕೋಬೋದು, ಬಂದಮೇಲೆ ನಾವು ಚೇಂಜ್ ಕೂಡ ಮಾಡ್ಕೋಬೋದು, ಎರಡೂ ಆಗುತ್ತೆ. ಈ ಥರ ಓಪನ್ ಅಗಲನೂ ಜಾಸ್ತಿ ಇದೆ, ನೋಡ್ಬೋದು. ಇಷ್ಟು ಅಗಲ ಇದೆ, ಉದ್ದನೂ ಇಷ್ಟಿದೆ. 10 kg ಹಿಡಿಯುತ್ತೆ ಅಂತ ಹೇಳಿದ್ರೆ. ಇದು ಬಂದು 700 ರೂಪಾಯಿನೋ ತಗೊಂಡ್ರು. ದಪ್ಪನೂ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಒಂದು ತುಂಬ ದಿನದಿಂದ ಅನ್ಕೊತಿದ್ದೆ ನಾನು, ಈ ಥರದ್ದೊಂದು ತೊಗೋಬೇಕು, ಗಿರಣಿ ಹಾಕ್ಸೋದಕ್ಕೆ ಬರುತ್ತೆ ಹಿಟ್ಟಿಗೆ. ಅದು ಡಬ್ಬಿ ತೊಗೊಂಡೋದಾಗ ಏನಾಗುತ್ತೆ, ಕೈ ಸುಟ್ಟುಬಿಡೋದು ಬಿಸಿ ಹಿಡ್ಕೊಂಡು. ಮತ್ತು ಅದನ್ನೊಂದು ಬ್ಯಾಗಲ್ಲಿ ಇಟ್ಕೊಂಡು ಬರೋಕ್ಕಾಗ್ತಿತ್ತು. ಈ ಥರ ಆದರೆ ಆರಾಮಾಗಿ ಹಿಂಗೆ ಇಟ್ಕೊಂಡು ಹೋಗ್ಬೋದು, ಹಿಂಗೆ ಇಟ್ಕೊಂಡು ತರ್ಬೋದು. ಇದರಲ್ಲೂ ಇಟ್ಕೋಬೋದು. ನಾವು ಹಿಟ್ಟು ಬೇಕಂದರೆ ಇನ್ನೊಂದಕ್ಕೆ ಚೇಂಜ್ ಬೇಕಾದರೂ ಮಾಡ್ಕೋಬೋದು. ಇವೆರಡು ತಂದಿದ್ದೀನಿ. ಹಾಗೇನೆ ಹಬ್ಬಕ್ಕೆ ಏನೇನು ತಂದೆ ಅಂತ ಕೂಡ ತೋರಿಸ್ತೀನಿ ಇವಾಗ ನಾನು. 2 ಕಬ್ಬನ್ನು ತೊಗೊಂಡು ಈ ಥರ ಅಲ್ಲೇ ದೊಡ್ಡ ಪೀಸ್ ಮಾಡಿಕೊಟ್ಟಿದ್ದಾರೆ. ನಾವಿನ್ನು ಚಿಕ್ಕದಾಗಿ ಮಾಡ್ಕೋಬೇಕು ಮನೆಯಲ್ಲಿ. 2 ಕಪ್ ತೊಗೊಂಡಿದ್ದೀವಿ. ಕಬ್ಬು ರೇಟೂ ಜಾಸ್ತಿ ಇದೆ, 50 ರೂಪಾಯಿಗೆ ಒಂದು ಕಬ್ಬು. 2 ಕಪ್ ತೊಗೊಂಡಿದ್ದೀವಿ. ಹಾಗೆ ಅವರೆಕಾಯಿನ ತೊಗೊಂಡಿದ್ದೀನಿ. ಎಷ್ಟು 100 ರೂಪಾಯಿಗೆ 1.5 kg ಅಂತೆ, 1.5 kg ಅವರೆಕಾಯಿ. ಹಾಗೆಯೇ ಗೆಣಸು ನೋಡಿ, ಗೆಣಸು ಕೂಡ ಕುದಿಸ್ಬೇಕಲ್ವ, ಬೇಯಿಸ್ಬೇಕು ನಾಳೆ. ಗೆಣಸು ಆದಮೇಲೆ ನೆಕ್ಸ್ಟು ಕಡಲೆ ಗಿಡ, 1 kg ಕಡಲೆ ಗಿಡನ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದು ಶೇಂಗಾ, ಹಸಿ ಕಡಲೆ. ಇದು 3 ಲೀಟರ್, 100 ರೂಪಾಯಿಗೆ 3 ಲೀಟ್ರ್ ಅಂತೆ. ಲೀಟ್ರ್ ಅಂದರೆ ಈ ಕಡೆ ಲೀಟ್ರ್ಗಟ್ಟಲೆ ಅಳಿತಾರೆ, ನಮ್ಮ ಕಡೆ ಸೇರು ಅಂತ ಹೇಳ್ತೀವಲ್ಲ ಅದು ಲೀಟ್ರ್. ಇಲ್ಲಿ 100 ರೂಪಾಯಿಗೆ 3 ಲೀಟ್ರ್. 3 ಲೀಟ್ರ್ ಇದೆ 100 ರೂಪಾಯಿ. ಹಾಗೆಯೇ 1/4 kg ಸಕ್ಕರೆ ಅಚ್ಚು ತೊಗೊಂಡಿದ್ದೀನಿ. ಇದು 40 ರೂಪಾಯಿ 1/4 kg. ಸಕ್ಕರೆ ಅಚ್ಚು ಇಲ್ಲಿ ಸಂಕ್ರಾಂತಿಲಿ ಮಾತ್ರ ಸಿಗುತ್ತೆ, ಜಾಸ್ತಿ ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ 1/4 kg ಅಷ್ಟೇ ತೊಗೊಂಬಂದಿದ್ದೀನಿ. ಹಾಗೆ ಮತ್ತು ಬಾಳೆಹಣ್ಣು ಏನು ತಂದಿಲ್ಲ, ನಿನ್ನೆ ತಂದಿದ್ದು ಬಾಳೆಹಣ್ಣು, ಅದು ಹಾಗೆ ಇದೆ. ಬಾಳೆಹಣ್ಣು ಇತ್ತು ಅಂಥೇಳಿ ಬಾಳೆಹಣ್ಣು ತಂದಿಲ್ಲ. ಕಡಿಮೆ ಬಿದ್ದರೆ ಬೆಳಗ್ಗೆ ತಂದ್ರಾಯ್ತು ಅಂಥೇಳಿ ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ಜಾಸ್ತಿ ತರೋದು ಬೇಡ ಅಂಥೇಳಿ, ಕಡಿಮೆ ಬಿದ್ದರೆ ಬೆಳಗ್ಗೆ ಹೋಗಿ ತೊಗೊಂಬಂದ್ರಾಯ್ತು ಅಂಥೇಳಿ. ಇದಿಷ್ಟು ಸಂಕ್ರಾಂತಿಗೆ ತಂದಿರೋದು ನೋಡಿ. ಇದೆಲ್ಲ ಈಗ ಓಪನ್ ಮಾಡಿಡಬೇಕು, ಇಲ್ಲಾಂದರೆ ನೀರು ಆಗಿಬಿಡುತ್ತೆ, ಇದು ಕೆಟ್ಟಂಗೆ ಆಗ್ತವೆ. ಆಮೇಲೆ ಈಗ ಸೋಸಬೇಕು, ಇದನ್ನು ಎಲ್ಲದನ್ನು ನೀಟ್ ಮಾಡಿ ಇಟ್ಕೋಬೇಕು ನಾಳೆಗೆ. ಫ್ರೆಂಡ್ಸ್, ಇವಾಗೆಲ್ಲ ಲಾಸ್ಟಲ್ಲಿ ಮನೆಗೆ ಬಂದಮೇಲೆ ಎಲ್ಲನೂ ನೀಟಾಗಿ ಒಂದು ಕಡೆ ನಾಳೆದು ಜೋಡಿಸಿಟ್ಕೊಂಡು, ಹಾಗೆ ಎಳ್ಳು ಬೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಅದನ್ನು ಪ್ಯಾಕೆಟ್ ಮಾಡಿರಲಿಲ್ಲ ಇನ್ನೂ, ಯಾಕಂದರೆ ಸಕ್ಕರೆ ಅಚ್ಚು ಇಟ್ಟು ಪ್ಯಾಕೆಟ್ ಮಾಡಬೇಕಲ್ಲ, ಹಾಗಾಗಿ ಸಕ್ಕರೆ ಅಚ್ಚು ಕೂಡ ತಂದಿದ್ದೆ. ಈಗ ಗಾನುಗೆ ಅದನ್ನು ಪ್ಯಾಕೆಟ್ ಮಾಡೋದಕ್ಕೆ ಅಂತ ಹೇಳಿದ್ದೆ. ನಾನೊಂದು ಕಡೆ ಮಾಡ್ಕೋತಾಯಿದ್ರೆ ಕೆಲಸ, ಅವಳೊಂದು ಕಡೆ ಹೆಲ್ಪ್ ಮಾಡ್ತಾಯಿದ್ಲು. ಈ ಥರ ಮಕ್ಕಳಿಗೆ ಚಿಕ್ಕದಾಗಿ ಕೆಲಸನ ಹೇಳೋದ್ರಿಂದ ಅವ್ರಿಗೂ ಕೆಲಸ ಕಲ್ತಂಗೆ ಆಗುತ್ತೆ, ನಮಗೂ ಕೂಡ ಇಷ್ಟು ಥರ ಚಿಕ್ಕ ಕೆಲಸ ತುಂಬಾ ಹೆಲ್ಪ್ ಆದಂಗೆ ಆಗುತ್ತೆ. ಹಾಗಾಗಿ ಗಾನುಗೆ ಎಳ್ಳು ಬೆಲ್ಲ ಪ್ಯಾಕೆಟ್ ಮಾಡಿಕೊಡು ಅಂತ ಹೇಳಿದ್ದೆ. ಅವಳು ಕೂತ್ಕೊಂಡು ನೀಟಾಗಿ ಎಲ್ಲನೂ ಪ್ಯಾಕೆಟ್ ಮಾಡಿದ್ಲು. ಲಾಸ್ಟಲ್ಲಿ ಒಂದೊಂದು ಸಕ್ಕರೆ ಅಚ್ಚು ಕೂಡ ಹಾಕಿ ನೀಟಾಗಿ ಇಟ್ಟು ನನಗೆ ಒಂದು ಹೆಲ್ಪ್ ಮಾಡ್ತಾಳೆ, ತುಂಬಾ ಹೆಲ್ಪ್ ಮಾಡ್ತಾಳೆ. ಒಂದು ಅಂತಲ್ಲ, ಈ ಥರ ಸುಮಾರು ಅವರು ಅದು ಸಣ್ಣ ಪುಟ್ಟ ಹೆಲ್ಪ್ ಅನ್ನಿಸ್ಕೊಂಡ್ರು ನಮಗೆ ಎಷ್ಟೊಂದು ಕೆಲಸ ಕಡಿಮೆ ಆದಂಗೆ ಆಗುತ್ತೆ. ಗಾನು ಕೂಡ ಈಗ ಎಳ್ಳು ಬೆಲ್ಲನ ರೆಡಿ ಮಾಡಿ ಕೊಡ್ತಾಯಿದ್ದಾಳೆ. ಹಿಂಗೆ 1 ಸ್ಪೂನ್ ಹಿಂಗೆ ಎಳ್ಳು ಸಮೇತ ಹಾಕು, 1-2 ಸ್ಪೂನು ಹಿಂಗೆ ಹಾಕು, ಸಾಕಿಡು. ಲಾಕ್ ಹಾಕಿ, ಲಾಕ್ ಹಾಕಿ.
ಫ್ರೆಂಡ್ಸ್, ಈ ವ್ಲಾಗಲ್ಲಿ ಹಬ್ಬದ ತಯಾರಿ, ಹಬ್ಬಕ್ಕೆ ಏನೇನು ಮಾರ್ಕೆಟ್ ಮಾಡ್ಕೊಂಡು ಬಂದ್ವಿ, ಸಂತೆ ತೊಗೊಂಬಂದ್ವಿ, ಹೇಗೆಲ್ಲ ತಯಾರಿ ಮಾಡ್ಕೊಂಡ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಬ್ಬದ ದಿನ ಏನೇನು ಅಡುಗೆ ಮಾಡಿದ್ವಿ, ಯಾವ ಥರ ಹಬ್ಬ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆದರೆ ನೋಡೋದಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಲ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಹಬ್ಬದ ದಿನದ ವ್ಲಾಗ್ನ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮಗೆ ಟೈಮ್ ಸಿಕ್ಕಾಗ, ಫ್ರೀ ಆದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.